ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಎಲ್ಲ ನಂದಿಗಳ ಮೇಸಕ್ಕೆ ಹೋಗಬೇಕು. MLAಗಳೆಲ್ಲ ಆ MP ಇದ್ದಾರೆ, ನಮ್ಮೂರಿಗೆ ಬಂದೇ ಇಲ್ಲ. ಎಲ್ಲಿ ಹೋಗಿ ಬಸ್ ಹತ್ತೀರಾ? ಚಿಕ್ಕನಹಳ್ಳಿಗೆ. ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ. ಯಾವಾಗ್ಲೂ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಡ್ಕೊಂಡು ಬರಬೇಕು. ಪ್ರತಿದಿನ 5 ಕಿಲೋಮೀಟರ್ ನಡ್ಕೊಂಡು ಬರೋದು. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಕೆಳ ಗಡ್ಡೆಪಲ್ಲಿ ಗ್ರಾಮ ಮೂಲಭೂತ ಸೌಕರ್ಯಗಳಿಲ್ಲದೆ ಒಂದು ಕುಗ್ರಾಮದ ಚಿತ್ರಣವನ್ನ ನಿಮಗೆ ತೋರಿಸುವ ಪ್ರಯತ್ನವನ್ನ ಸುಮನ್ ಟಿವಿ ಮಾಡುತ್ತಿದೆ. ಕಳೆದ 10 ದಿನಗಳಿಂದ ನಮ್ಮ ಸುಮನ್ ಟಿವಿ ಕಚೇರಿಗೆ ಹಲವಾರು ಕರೆಗಳು ಬರ್ತಿದ್ದು, ಅದರಲ್ಲಿ ವಿಶೇಷ ಅಂದ್ರೆ ಒಂದೇ ಊರಿನಿಂದ ಸುಮಾರು 15ಕ್ಕಿಂತ ಹೆಚ್ಚು ಜನ ಕರೆ ಮಾಡಿ ನಮ್ಮೂರಲ್ಲಿ ರಸ್ತೆ ಇಲ್ಲ, ನಮ್ಮೂರಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಬೀದಿ ದೀಪ ವ್ಯವಸ್ಥೆ ಸರಿ ಇಲ್ಲ ಸರ್, ಎಲ್ಲ ಅಧಿಕಾರಿಗಳಿಗೂ ಪತ್ರ ಬರೆದಿದ್ದೇವೆ, ಯಾರು ನಮಗೆ ಸ್ಪಂದಿಸ್ತಿಲ್ಲ, ಬೇಕಾದ್ರೆ ನೀವು ನಮ್ಮೂರಿಗೆ ಬಂದು ನೋಡಿ ನಮ್ಮ ಪರಿಸ್ಥಿತಿ ಅಂತ ವಿನಂತಿಸಿದರು. ಚಿಕ್ಕಬಳ್ಳಾಪುರದ ನಮ್ಮ ಸುಮನ್ ಟಿವಿ ತಂಡ ಈ ಹಳ್ಳಿಯ ಸಮಸ್ಯೆಗಳ ರಿಯಾಲಿಟಿ ಚೆಕ್ ಮಾಡಲು ಸಿದ್ಧವಾಯಿತು. ನಲ್ಲಕದಿರೇನಹಳ್ಳಿಯ ರಸ್ತೆ ಮುಖಾಂತರವಾಗಿ ಆ ಊರಿಗೆ ಪ್ರಯಾಣ ಮಾಡಲು ಹೊರಟವು. ನಮಗೆ ಆಶ್ಚರ್ಯ ಕಾದಿತ್ತು. ಆ ಊರಿಗೆ ರಸ್ತೆಯೇ ಇಲ್ಲ. ಒಂದು ಸಣ್ಣ ಕಾಲು ದಾರಿ, ದೊಡ್ಡ ದೊಡ್ಡ ಗುಂಡಿಗಳು, ಯಾವುದೋ ಕಾಡಿನ ದಾರಿಯಲ್ಲಿ ಸಂಚರಿಸುವ ರೀತಿ ಇತ್ತು. ಮೇನ್ ರೋಡ್ ಇಂದ ಸುಮಾರು 3 ಕಿಲೋಮೀಟರ್ ಪ್ರಯಾಣ ಮಾಡಿದ ಮೇಲೆ ನಮಗೆ ಒಂದು ಪುಟ್ಟ ಗ್ರಾಮ ಕಾಣಿಸ್ತು. ಸುತ್ತಲೂ ಬೆಟ್ಟಗಳು ತುಂಬಿ ತುಳುಕ್ತಿರುವ ಶ್ರೀನಿವಾಸ ಸಾಗರದ ಕೆರೆಯ ಕಟ್ಟೆಯ ಕೆಳಗೆ ಸುಮಾರು 40 ಮನೆಗಳಿರುವ ಊರಿದು. ಈ ಊರಿನ ವಿಶೇಷ ಏನಂದ್ರೆ ಇಲ್ಲಿ ದಲಿತ ಕುಟುಂಬಗಳು ಮಾತ್ರ ವಾಸವಾಗಿರೋದು. ಸುಮಾರು 90ಕ್ಕಿಂತ ಹೆಚ್ಚು ಜನ ಇಲ್ಲಿ ವಾಸವಿದ್ದಾರೆ. ನಾವು ಊರಿಗೆ ಪ್ರವೇಶ ಮಾಡಲು ಕಾಲ್ನಡಿಗೆಯಲ್ಲಿ ಹೊರಟವು. ಇದು ಊರಲ್ಲ, ಒಂದು ಕೊಳಗೇರಿ. ಗಬ್ಬು ನಾರ್ತಿರುವ ಚರಂಡಿಗಳು, ಬೀದಿ ಲೈಟ್ಗಳಿಲ್ಲದ ಕಂಬಗಳು, ಮುರಿದು ಬಿದ್ದಿರುವ ಮನೆಗಳು ನಮ್ಮನ್ನ ಸ್ವಾಗತಿಸಿದ್ವು. ವೀಕ್ಷಕರೇ, ಚಿಕ್ಕಬಳ್ಳಾಪುರವು ಸಿಂಗಾಪುರ್ ಮಾಡ್ತೇವೆ ಅಂತ ಹೊರಟವರು ಮತ್ತು ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಟ್ರೈನ್ ತರ್ತೇವೆ ಅಂತ ಬೊಗಳೆ ಬಿಡ್ತಿರುವ ಎಲ್ಲ ಮಹಾನುಭಾವರೇ, ದಯವಿಟ್ಟು ಒಮ್ಮೆ ಈ ಹಳ್ಳಿಗೆ ಬಂದ್ ನೋಡಿ ಸ್ವಾಮಿ. ಶ್ರೀನಿವಾಸ ಸಾಗರದ ಕೆರೆಯ ಕಟ್ಟೆಯ ಕೆಳಗಿರೋದೇ ಈ ಗ್ರಾಮ. ಇಲ್ಲಿ ದಲಿತ ಜನಾಂಗದವರು ಮಾತ್ರ ವಾಸ ಮಾಡ್ತಿರುವ ಗ್ರಾಮ. ಬೀದಿ ದೀಪದ ವ್ಯವಸ್ಥೆ ಇಲ್ಲ, ಒಳಚರಂಡಿ ಮೊದಲೇ ಇಲ್ಲ, ಊರಿಗೆ ಸರಿಯಾಗಿ ರಸ್ತೆಯೇ ಇಲ್ಲ. ಸದ್ಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಭೂಪಟದಲ್ಲಿ ಈ ಊರಿನ ಹೆಸರು ಇದೆಯೋ ಇಲ್ವೋ ಅನ್ನೋ ಅನುಮಾನ ಕೂಡ ನಮಗೆ ಮೂಡುತ್ತಿದೆ. ಇಲ್ಲಿನ ಜನ ತಮ್ಮ ಮುಗ್ಧತೆಯಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೂರದ ಬೆಟ್ಟದಂತೆ. ಹಂಗೂ ಹಿಂಗೂ ವಿದ್ಯಾಭ್ಯಾಸ ಮಾಡಲು ಹೊರಟ ವಿದ್ಯಾರ್ಥಿಗಳಿಗೆ ಹೋಗುವಾಗ ಬರುವಾಗ ಪ್ರಾಣ ಭೀತಿ. ಹೆಸರು ಗಂಗಾಧರ ಮೂರ್ತಿ ಅಂತ. ನೀವೀಗ ಈ ಊರಿಗೆ ರಸ್ತೆ ಆಗ್ಬೇಕು ಅಂತ ಅರ್ಜಿಗಳು ಕೊಟ್ಟಿದ್ವಿ ಅಂತಾರಲ್ಲ? ಹೌದು. ಯಾರ್ಯಾರು ಕೊಟ್ಟಿದ್ರಿ? MLAಗೆ ಕೊಟ್ಟಿದ್ದೀವಿ, ಪಂಚಾಯತಿ PDOವರೆಗೂ ಕೊಟ್ಟಿದ್ದೀವಿ. ಏನು ಗಮನನೇ ಹರಿಸ್ತಾ ಇಲ್ಲ. ಇವರು MP 10 ವರ್ಷಗಳಿಂದ ದುಡಿತಾವನ್ನೇ. ನಾವು ಕಾಂಗ್ರೆಸ್ ಸ್ಪರ್ಧೆಯಲ್ಲಿರೋದಕ್ಕೆ ಆ ಸೌಲಭ್ಯಗಳು ಡಾಕ್ಟರ್ ಸುಧಾಕರ್ ಅವರು ನಮ್ಗೆ ಯಾವ ಸೌಲಭ್ಯಗಳು ಇದುವರೆಗೂ ಬಂದು ನೋಡೂ ಇಲ್ಲ, ಈ ಕಡೆ ಬರಲೇ ಇಲ್ಲ. ಆಮೇಲೆ ನಾನು ಪ್ರದೀಪ್ ಈಶ್ವರ್ ಅವರು ಬಂದಾಗ, ಅಪ್ಪ ನನಗೆ ತಂದೆ ತಾಯಿ ಇಲ್ಲ, ನೀವೇ ತಂದೆ ತಾಯಿಗಳು, ನಿಮ್ಗೇನು ಬೇಕೋ ಎಲ್ಲ ನಾನು ಮಾಡಿಕೊಡ್ತೀನಿ. 3ನೇ ಕೋಟ 3 ತಿಂಗಳಿಗೆ 1 ಕೋಟ ಬರೋದು MLAಗೆ. ಆ 3 ತಿಂಗಳ ಕೋಟದಲ್ಲಿ ನಿಮ್ಮ ಬಿರ್ಜು ಮತ್ತೆ ರೋಡು ಎಲ್ಲ ನಾನು ಮಾಡಿಕೊಡೋನು ಅಂತಂದರು. ಓಟ್ ಹಾಕಿಸ್ಕೊಂಡು ಹೋದ್ರಷ್ಟೇ, ಮತ್ತೆ ಬಂದು ನೋಡಿದವರೇ ಇಲ್ಲ. ನಾನು ಡೈರೆಕ್ಟಾಗಿ ಕೇಳಿದ್ದೀನಿ, ಕಾಂಪ್ರಮೈಸ್ ಕಾಲು ಮಾಡಿ ಡೈರೆಕ್ಟ್ ಪ್ರದೀಪ್ ಈಶ್ವರ್ ಅವನ್ನ ಕೇಳಿದ್ದೀನಿ, ಏನು ಸರ್ ಎಲ್ಲ ಹಳ್ಳಿಗೂ ಹೋಗಿ ನೋಡ್ತಾ ಇದ್ದೀರಾ, ನಮ್ಮ ಹಳ್ಳಿ ಗಮನ ಬರಲಿಲ್ಲ, ಚರಂಡಿಗಳು ಇಲ್ಲ, ಬಲ್ಪುಗಳು ಇಲ್ಲ, ಯಾವೂ ಇಲ್ಲ, ಇನ್ನೇನು ಸೌಕರ್ಯಕ್ಕೆ ನಾವಿರೋದು? ಏನು ಕೋಟಕ್ಕೆ ಬರೋದು ನೀವು? ಎಲ್ಲ ನಂದಿಗಳ ಮೇಸಕ್ಕೆ ಹೋಗಬೇಕು. MLAಗಳೆಲ್ಲ ಆ MP ಇದ್ದಾರೆ, ನಮ್ಮೂರಿಗೆ ಬಂದೇ ಇಲ್ಲ. ಅವರು ಕಾಂಗ್ರೆಸ್ಗೆ ಓಟ್ ಹಾಕೋದು ಯಾಕೆ ನಾನು ಮಾಡಬೇಕು ಅಲ್ಲ ಅಂತ ಇದುವರೆಗೂ ಏನು ಸೌಲಭ್ಯ MPನೂ ಮಾಡಿಲ್ಲ. ಈ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿರುವ ಮಾತು ಎಲ್ಲಿಯವರೆಗೂ ನೆರವೇರಿಸಿಲ್ಲ ಅನ್ನೋದು ಆ ಗ್ರಾಮಸ್ಥರ ಅಳಲು. ಸದ್ಯ ಪ್ರದೀಪ್ ಈಶ್ವರ್ ಅಂತೂ ನಮ್ಮ ಗ್ರಾಮಕ್ಕೆ 1 ಬಾರಿಯಾದ್ರೂ ಬಂದಿದ್ದಾರೆ. ಆದರೆ ಸಂಸದ ಮತ್ತು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ಊರನ್ನೇ ನೋಡಿಲ್ಲ. ಕಾಲ ಸ್ವಲ್ಪ ಸರಿ ಇಲ್ಲ, ಆದ್ರೂ ಹೆಣ್ಮಕ್ಳು ತಮ್ಮ ಮಾನ ಪ್ರಾಣ ಅಂಗೈಯಲ್ಲಿ ಹಿಡಿದು ಆ ಕಾಡಿನ ನಡುವೆ ಹೋಗೋದಾದ್ರೂ ಹೇಗ್ರಿ?
ಇಂಥ ಹೆಣ್ಣುಮಕ್ಕಳ ಮತ್ತು ವಿದ್ಯಾರ್ಥಿಗಳ ಹಾಗೂ ಅಮೂಲ್ಯ ಜನರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಮಿಸ್ಟರ್ ಎಂಎಲ್ಎ ಮತ್ತು ಮಿಸ್ಟರ್ ಎಂಪಿ ಅನ್ನುವುದು ಸಾರ್ವಜನಿಕರ ಅಳಲು. ನಮ್ಮೂರಿಗೆ ನಮ್ಮ ಶಾಸಕ ಎಂಬ ವಿಶಿಷ್ಟ ಕಾರ್ಯಕ್ರಮ ರೂಪಿಸಿರುವ ಶಾಸಕರೇ, ಒಮ್ಮೆ ಈ ಊರಿಗೆ ನಿಮ್ಮ ಕಾರ್ಯಕ್ರಮವನ್ನು ಬದಲಾಯಿಸಿ. ಬರೀ ರಾಜಕಾರಣ, ಬರೀ ಪಕ್ಷ, ಬರೀ ನಗರ ಮತ್ತು ಬರೀ ಡಿಲ್ಲಿ ಅಲ್ಲ ಮಿಸ್ಟರ್ ಸಂಸದ್ರೆ, ನಿಮ್ಮ ಕ್ಷೇತ್ರದ ಈ ಸಣ್ಣ ಹಳ್ಳಿ ಕಡೆ ಒಮ್ಮೆ ತಿರುಗಿ ನೋಡಿ ಎಂಬಂತೆ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಆರೋಗ್ಯದ ಸಮಸ್ಯೆ ಏನಾದ್ರೂ ಬಂದ್ರೆ ಮುಖ್ಯ ರಸ್ತೆಗೆ ಬರೋಷ್ಟರಲ್ಲಿ ಅವರ ಆರೋಗ್ಯ ಇನ್ನೂ ಹದಗೆಟ್ಟು ಹೋಗಿರ್ತದೆ. ನಾವು ಆ ಊರಿನ ಹಿರಿಯರನ್ನ ಮಾತನಾಡಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ವು. ಅವರು ತೆಲುಗು ಮಿಶ್ರಿತ ಕನ್ನಡದಲ್ಲಿ ನಮಗೆ ಉತ್ತರಿಸ್ತಾ, ಸ್ವಾಮಿ, ನಮ್ ಬದುಕು, ನಮ್ ಕಷ್ಟ ಬೇರೆ ಯಾರಿಗೂ ಬೇಡ. ನಾವು ಸರ್ಕಾರಕ್ಕೂ ರಾಜಕಾರಣಿಗಳು ಯಾರಿಗೂ ಬೇಡವಾಗಿದ್ದೇವೆ. ಚುನಾವಣೆ ಬಂದಾಗ ಮಾತ್ರ ಇಲ್ಲಿಗೆ ರಾಜಕಾರಣಿಗಳು ಮತ್ತು ಪಕ್ಷದ ಮುಖಂಡರು ಬರ್ತಾರೆ. ನಿಮ್ಗೆ ಬ್ರಿಡ್ಜ್ ಕಟ್ಟಿಸ್ಕೊಡ್ತೀವಿ, ನಿಮ್ಗೆ ರಸ್ತೆ ಮಾಡಿಸ್ಕೊಡ್ತೀವಿ ಅಂತೆಲ್ಲ ಹೇಳಿ ನಮ್ಮನ್ನ ನಂಬಿಸಿ ಮತ್ತೆ ಮಾಯವಾಗ್ಬಿಡ್ತಾರೆ. ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಚುನಾವಣೆಗೆ ನಿಂತಾಗ ನಮ್ಮೂರಿಗೆ ಬಂದಿದ್ರು. ಅಪ್ಪ, ಅಮ್ಮ, ಅಣ್ಣ, ನಾನು ತಂದೆ ತಾಯಿ ಇಲ್ಲದ ಅನಾಥ ಮಗು, ನನ್ನನ್ನ ಗೆಲ್ಲಿಸ್ಕೊಡಿ, ಗೆದ್ದ 6 ತಿಂಗಳಲ್ಲಿ ಈ ಊರಿಗೆ ಬ್ರಿಡ್ಜ್ ಮತ್ತೆ ರಸ್ತೆ ಹಾಕಿಸ್ಕೊಡ್ತೀನಿ ಅಂತ ಹೇಳಿ ಮಾಯವಾದ ವ್ಯಕ್ತಿ 2 ವರ್ಷ ಆದ್ರೂ ನಮ್ಮೂರ್ ಕಡೆ ಬಂದೇ ಇಲ್ಲ. ಶಾಸಕರಿಗೆ ಹಲವಾರು ಬಾರಿ ದೂರು ನೀಡಿದ್ದೇವೆ. ಫೋನ್ ಮುಖಾಂತರವಾಗಿ ಅವರನ್ನ ಸಂಪರ್ಕಿಸಿದಾಗ, ನಾನು ಮಂಚೇನಹಳ್ಳಿಗೆ ಬಂದಿದ್ದೇನೆ, ನೀವು ಅಲ್ಲಿಗೆ ಬನ್ನಿ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಹೋದ್ರೆ ಆಯ್ತು ನೋಡೋಣ ಅಂತ ನಮ್ಮೂರಿಗೂ ಬರಲಿಲ್ಲ, ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ. ಈ ಚರಂಡಿ ಎತ್ತಿ 3 ವರ್ಷ ಆಗಿದೆ. ಊರಿಗೆಲ್ಲ ಕಂಬದಲ್ಲಿರೋದೇ ಒಂದೇ ಲೈಟು. ಕುಡಿಯೋ ನೀರು ಟ್ಯಾಂಕ್ ತೊಳೆದು 2 ವರ್ಷ ಆಗಿದೆ. ನಮ್ಮ ಪೋಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿಗೆ ದೂರು ಕೊಟ್ರೆ, ಫಸ್ಟ್ ನೀವು ಕಂದಾಯ ಕಟ್ರಿ, ಇಲ್ಲಾಂದ್ರೆ ನಿಮ್ಮೂರಿಗೆ ಬರ್ತಿರೋ ನೀರು ಸಹ ನಿಲ್ಲಿಸ್ಬಿಡ್ತೀವಂತ ಬೈತ್ ಕಳಿಸಿದ್ರು. ಸ್ವಾಮಿ, ನಮ್ಮೂರಲ್ಲಿ ಗೆದ್ದಿರುವ ಗ್ರಾಮ ಪಂಚಾಯತಿ ಸದಸ್ಯ ನಮ್ಮೂರಿಗೆ ಬಂದು 2 ವರ್ಷ ಆಗಿದೆ. ನಮ್ಮ ಕಷ್ಟಗಳು ಯಾರಿಗೆ ಹೇಳೋಣ? ನಮ್ಗೆ ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಮ್ಮೂರಲ್ಲಿ 2 ಬೈಕ್ ಇದೆ. ಆ ಬೈಕಲ್ಲಿ ಕುಳಿಸ್ಕೊಂಡು ಮೇನ್ ರೋಡ್ ವರ್ಗೂ ಬರೋದು, ಅಲ್ಲಿಂದ ಆಂಬುಲೆನ್ಸ್ ಆಟೋನೋ ಹತ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು. ಇತ್ತೀಚೆಗೆ ನಮ್ಮೂರು ಸುತ್ತಮುತ್ತ ಕೆಲವು ಪೋಲಿ ಕುಡುಕರು ಪಾರ್ಟಿಗಳನ್ನು ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಹೆಣ್ಮಕ್ಳು 4 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಶಾಲಾ ಕಾಲೇಜುಗಳಿಗೆ ಹೋಗೋಕೆ ಹಳ್ಳ ಮತ್ತು ತೋಪುಗಳಲ್ಲಿ ಕೂತ್ಕೊಂಡು ಎಷ್ಟೋ ಸಲ ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯಕ್ಕೆ ಪ್ರಯತ್ನಿಸಿದ ಘಟನೆಗಳು ನಡೆದಿದೆ. ಒಂದು 20 ಜನ ಇದ್ದಾರೆ ಸರ್, ವಯಸ್ಸು ಆದವರು. ವಯಸ್ಸು ಹುಡುಗರು, ಒಂದು ಸ್ಕೂಲ್ಗೆ ಹೋಗೋ ಮಕ್ಕಳು, ಅವರೊಂದು 20 ಜನ ಇದ್ದಾರೆ. ವಯಸ್ಸಿರೋರು ಒಂದು 50 ಜನ ಗಂಟ ಇದ್ದಾರೆ ಸರ್. ಹೌದಾ? ಈಗ ವಯಸ್ಸಾದವರ ಆರೋಗ್ಯ ಪರಿಸ್ಥಿತಿಗಳು ಹೆಂಗೈತೆ? ಇಲ್ಲಿಗೆ ಯಾವ್ದೋ ಒಂದು ಗಾಡಿ ಇಲ್ಲ, ಈ ತರ ಒಂದು ವ್ಯವಸ್ಥೆ ಸರ್. 2 ಬೈಕ್ ಐತೆ, ಅದ್ರಲ್ಲೇ ಹೋಗ್ಬೇಕು ನಮ್ಮೂರಿಗೆ. ಹ್ಞೂ ಸರ್, ಅಲ್ಲೇ ಹೋಗ್ಬೇಕು ನಮ್ಮೂರಿಗೆ. ನಮ್ಮೂರು ಅಲ್ಲಿ ಬಿಟ್ರೆ ಅಲ್ಲಿಗೇನ ಬಂದ್ರೆ ಅಲ್ಲಿಂದ ಆ ಕಡೆ ಹೋಗ್ಬೇಕು. ಮತ್ತೆ ಈ ಕಡೆ ಯಾವುದು ಬರೋದೇ ಇಲ್ಲ ಸರ್. ಆಂಬುಲೆನ್ಸ್ ಇಲ್ಲ, ಏನು ಇಲ್ಲ. ನಮ್ ದಾರಿ ನೋಡಿದ್ರೆ ಎಲ್ಲ ಕಿತ್ತೋಗಿರೋದೆ. ಆಟೋ ಬರೋಕೆ ಕೇಳಿದ್ರೆ ಅವ್ರಿಗೆ 400-500 ಕೊಡ್ತೀರಾ, ಬರ್ತೀರಿ, ಇಲ್ಲ ಅಂದ್ರೆ ನಾವು ಬರೋದೇ ಇಲ್ಲ ಅಂತಾರೆ. ನಾವು ಇಲ್ಲೇನೆ ಸತ್ತೋಗ್ಬೇಕಾ? ಶಾಸಕರಿಗೆ ಹೇಳಿದ್ರೆ ಅವರು ಈ ಕಡೆ ಮಕಾನೇ ಕೊಟ್ಟಿಲ್ಲ ಇದು ಗಂಟ. MLA ಹೇಳಿದ್ರು ಇಲ್ಲ, MP ಹೇಳಿದ್ರು ಇಲ್ಲ. ಪಂಚಾಯತಿಗೆ ಹೇಳಿದ್ರೆ ಚರಂಡಿಗಳು ಕ್ಲೀನ್ ಮಾಡ್ರಿ ಅಂದ್ರೆ ಕಂದಾಯ ಮಾತ್ರ ಕಟ್ಟಿಸ್ಕೊಂತಾರೆ. ಆಗ ಕಟ್ಸ್ಕೊಂಡ್ಬಿಟ್ಟು ಏನು ಕ್ಲೀನ್ ಮಾಡಲ್ಲ. ಮನೆ ಎಲ್ಲಾನು ಕಂದಾಯ ಎಲ್ಲಾನು ಕಟ್ಸ್ಕೊಂಡು ಹೋಗವ್ರ. ಕೇಳಕ್ ಹೋದ್ರೆ ಇನ್ನ ಮಿಕ್ಕಿದವ್ರು ಎಲ್ಲಾನು ಕೊಡ್ರಿ, ಅವಾಗ ಕ್ಲೀನ್ ಮಾಡ್ತೀನಿ ಅಂತಾರೆ. ನೀರ್ ಬಿಡ್ತಾ ಇಲ್ಲ, ನೀರ್ ಇಲ್ಲ ಅಂದ್ರೆ ನೀರ್ ಬಿಡಲ್ಲ ಅಂತಾರೆ. ಕಂದಾಯ ಕಟ್ಟಿಲ್ಲ ಅಂದ್ರೆ ನೀರ್ ಬಿಡಲ್ಲ ಅಂತಾರೆ. ಸೆಂಟ್ರಲ್ ಅವಾಗ ಇವಾಗ ಏನು ಕನ್ನ ಬಂದು ಹೋಗ್ತಾರೆ ಅಷ್ಟೇ. ಇದು ಈ ಪರಿಸ್ಥಿತಿ ಹಿಂಗೈತೆ ಅಂತ ಹೇಳಿದ್ರೆ ಕಿವಿಗೆ ಹಾಕೊಂಡಲ್ಲ. ನಾವು ಅವ್ರು ಕೊಟ್ರೆ ಎಲ್ಲೇನು ನಾನು ಕ್ಲೀನ್ ಮಾಡ್ತದ, ನನ್ನ ಕೈಯಿಂದ ಹಾಕೊಂಡ್ಬೇಕು ಈ ತರ ಸರ್. ನಂಬರಾಗಿರೋದೇನಕ್ಕೆ? ನೀವು ಸಂಪಾದನೆ ಮಾಡ್ಕೊಂಡು ನಿಮ್ಮ ಮನೆ ಎಲ್ಲಾನು ದೊಡ್ಡ ಮಾಡ್ಕೊಂಡೋದಕ್ಕ ದುಡ್ಡು ಕೊಡ್ತಾರೆ, ಅವ್ರು ಎತ್ಕೊಂಡೋಗಿ ನಿಮ್ಮ ಮನೆಗೆ ಇಕ್ಕೊಂಡೋದು. ಸರ್, ನಮ್ಮೂರಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋಗಿ ಗೌರ್ಮೆಂಟ್ನಿಂದ ನೀಡುವ ರೇಷನ್ ತಗೊಂಡು ಬರಬೇಕು. ಗಂಡಸರೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ. ನಾವೇ ಹೆಣ್ಮಕ್ಳು ಮೂಟೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಬರಬೇಕು. ನಮ್ಮ ಮಕ್ಕಳನ್ನ ಸ್ಕೂಲ್ ಕಳ್ಸೋಣ ಅಂದ್ರೆ ಒಬ್ಬರನ್ನೇ ಕಳ್ಸಕ್ಕಾಗಲ್ಲ. ಅದಕ್ಕೆ ಮತ್ತೆ ನಾವು 4 ಕಿಲೋಮೀಟರ್ ನಡ್ಕೊಂಡು ಹೋಗಿ ಸ್ಕೂಲ್ಗೆ ಬಿಟ್ಟು ಬರಬೇಕು. ಬರುವಾಗ ಜೀವ ಕೈಯಲ್ಲಿ ಹಿಡ್ಕೊಂಡು ಬರಬೇಕು. ನಮ್ಮೂರ್ ಸುತ್ತ ಕಾಡು ಪ್ರಾಣಿಗಳು ಓಡಾಡ್ತವೆ. ಕರಡಿ, ಚಿರತೆ ಮುಂತಾದವು ಇವೆ. 20 ದಿನಗಳ ಹಿಂದಷ್ಟೇ ಒಬ್ಬರ ಮೇಲೆ ಕರಡಿ ದಾಳಿ ಮಾಡಿದೆ. ನಮಗೆ ತುಂಬಾ ಭಯ ಆಗ್ತಿದೆ ಅಂದ್ರು. ಊರಿನ ವಿದ್ಯಾವಂತೆ ಹೆಣ್ಮಗಳು ಮಾತನಾಡ್ತಾ, ಸರ್, ನಾನು ಪ್ಯಾರಾಮೆಡಿಕಲ್ ಓದಿದ್ದೇನೆ. ಬೆಳಗ್ಗೆ 7ಕ್ಕೆ ನಡ್ಕೊಂಡು 6 ಕಿಲೋಮೀಟರ್ ಬರ್ತೀನಿ. ಬಸ್ ಹತ್ತಿ ಚಿಕ್ಕಬಳ್ಳಾಪುರಕ್ಕೆ ಬರ್ತೀನಿ. ಸಂಜೆ 5 ಆಗುತ್ತೆ. ನಡ್ಕೊಂಡು ಮತ್ತೆ ಮನೆಗೆ ಬರಬೇಕು. ನಂಗೆ ತುಂಬಾ ಭಯ ಆಗುತ್ತೆ. ನಮಗೆ ರಸ್ತೆ ಮಾಡಿಸ್ಕೊಡಿ ಸರ್ ಅಂತ ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಸುಮನ್ ಟಿವಿ ಕಡೆಯಿಂದ ಮನವಿ ಮಾಡಿಕೊಂಡ್ರು. ಕೆರೆ ಕೆಳಗಡೆ ಇಲ್ಲ, ಕೆರೆ ಕೆಳಗಡೆಯಲ್ಲಿ ವಾಸಿಸ್ತಿದ್ದೀವಿ ನಾವು. ನಮಗೆ ರೇಷನ್ ಬೇಕಾದರೆ ಊರೊಳಗೆ ಹೋಗಬೇಕು. ನಮಗೆ ರೇಷನ್ ತಗೋಬೇಕು, ಏನಾದರೂ ತಗೊಬರ್ಬೇಕಂದ್ರೂ ಊರೊಳಗೆ ಹೋಗಬೇಕು. ಇಲ್ಲಿ ಸರಿಯಾಗಿ ವೆಹಿಕಲ್ಸ್ ಇಲ್ಲ, 2 ವೆಹಿಕಲ್ಸ್ ಇರೋದು. ಅದರಲ್ಲಿ ಗಂಡಸರು ಕೆಲಸಕ್ಕೆ ಹೋದರೆ ನಾವೇ ಹೋಗಿ ತಗೊಂಡು ಬರಬೇಕು. ಅಲ್ಲಿಂದ ಹೊತ್ಕೊಂಡು ಬರೋದಷ್ಟಿಗೆ ಮೂಟೆ ನಮ್ಮ ಕೈಲಾಗಲ್ಲ. ಇಲ್ಲಿ ದಾರಿ ಸರಿಯಾಗಿಲ್ಲ. ಇದು ಕರಡಿ, ನಮ್ಮದು ಕಾಡು ಪ್ರದೇಶ. ಇಲ್ಲಿ ಸುತ್ತಮುತ್ತಲು
ಕಾಡು ಮರ ಗಿಡಗಳು ಜಾಸ್ತಿ ಇರೋದ್ರಿಂದ ನಮ್ದು ಇಲ್ಲಿ ಪ್ರಾಣಿಗಳು ಜಾಸ್ತಿ ಇದ್ದಾವೆ. ಅಲ್ಲಿ ಕರಡಿ ಚಿರತೆ ಎಲ್ಲ ಬಂದವೆ ಅಂತ ಹೇಳ್ತಾವ್ರೆ. ಮಕ್ಕಳು ಅದರಿಂದ ಭಯ ಪಡ್ಕೊಂಡು ಸ್ಕೂಲ್ಗೆ ಹೋಗ್ದಿರ ಮನೆಯಲ್ಲೇ ಇದ್ದಾರೆ. ಇಲ್ಲಿ ಕರಡಿ ಬಂದೈತೆ ಅಂತ ಹೇಳ್ಬಿಟ್ಟು ಭಯ ಇಕ್ಸ್ಬಿಟ್ಟವ್ರೆ. ಅವ್ರಿಗೆ ದಾರಿ ಇಲ್ಲ, ನಾವು ಹೋಗೋದು ಇಲ್ಲ. ಗಿಡಗಳಲ್ಲಿ ಭಯ ಪಡ್ಕೊಂಡು ಹೋದ್ರೆ ಜ್ವರ ಬಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೂ ಸರಿಯಾಗಿ ದಾರಿ ಇಲ್ಲ ನಮಗೆ. ಆದ್ರಿಂದ ದಾರಿ ಮಾಡಿಕೊಡ್ಬೇಕು ಅಂತ ಇದು ಮಾಡ್ತಾಯಿದ್ದೀವಿ ಸರ್. ಇದೇ ಸಮಯದಲ್ಲಿ ಆ ಊರಿನ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಅಂಬರೀಶ್ ಅವರನ್ನ ಫೋನ್ ಮುಖಾಂತರವಾಗಿ ನೇರ ಸಂಪರ್ಕಿಸಲು ನಮ್ಮ ಸುಮನ್ ಟಿವಿ ತಂಡದ ನರಸಿಂಹಮೂರ್ತಿ ಪ್ರಯತ್ನಿಸಿದ್ರು. ಆಗ ಫೋನ್ ರಿಸೀವ್ ಮಾಡಿದ ಅವರು, ನಾನು ಚಿಕ್ಕಬಳ್ಳಾಪುರದಲ್ಲಿದ್ದೇನೆ, ಊರಲ್ಲಿ ಎಲ್ಲ ಸರಿ ಮಾಡಿದ್ದೀನಿ ಅಂತ ಉಡಾಫೆ ಉತ್ತರ ನೀಡಿ ನೆಟ್ವರ್ಕ್ ಇಲ್ಲ ಅಂತ ಸಬೂಬು ನೀಡ್ತಾ ಫೋನ್ ಕಟ್ ಮಾಡಿದ್ರು. ಆ ಊರಿನ ಪರಿಸ್ಥಿತಿಯ ಮುಗ್ಧ ಜನತೆಯ ಮಾತು ಕೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇನ್ನೂ ಈ ತರ ಕುಗ್ರಾಮಗಳು ಇವ್ಯಾ? ಮುಗ್ಧ ಅಮಾಯಕ ಜನರನ್ನ ಯಾಮಾರಿಸಿ ಓಟು ಕದ್ದು ಮಾಯವಾದ ರಾಜಕಾರಣಿಗಳೇ ಬೆಂಗಳೂರು ನಗರದಲ್ಲಿ ಬೃಹತ್ ಬಂಗಲೆಗಳಲ್ಲಿ ಕುಳಿತು ಮಾಯಾ ಬಜಾರ್ ನಡೆಸ್ತಾ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿಕೊಂಡು ಕಾಲ ಹಾಕ್ತಿರುವ ನಿಮ್ಗೆ ಮಾನವೀಯ ಮೌಲ್ಯ ಅನ್ನೋದಿದ್ರೆ ಈ ಗ್ರಾಮಕ್ಕೆ ಭೇಟಿ ನೀಡಿ ಅವರ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ತಹಶೀಲ್ದಾರ್ ಹಾಗೂ ಪಂಚಾಯಿತಿ ಅಧಿಕಾರಿಗಳೇ, ನಿಮ್ ಕಣ್ಮುಂದೆ ಕಾಣ್ತಿರುವ ಸತ್ಯವನ್ನ ಮರೆಮಾಚಬೇಡಿ. ಈ ಬಡ ದಲಿತ ಕುಟುಂಬಗಳಿಗೆ ನ್ಯಾಯ ದೊರಕಿಸ್ಕೊಡಿ. ಅವರು ನಿಮ್ಮನ್ನ ಉದ್ಯೋಗ ಕೇಳ್ತಿಲ್ಲ, ಹಣ ಕೇಳ್ತಿಲ್ಲ. ನಾವು ಕೂಲಿ ನಾಲಿ ಮಾಡಿ ಜೀವನ ಮಾಡೋದಕ್ಕೆ, ನಮ್ಮೂರಿಗೆ ಹೋಗಿ ಬರೋದಕ್ಕೆ ಒಂದು ರಸ್ತೆ ಮಾಡಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ನಮ್ಮ ಆರೋಗ್ಯ ಸರಿಯಿಲ್ಲ ಅಂದ್ರೆ ನಾವು ಸತ್ರೆ ಕನಿಷ್ಠ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಆಂಬುಲೆನ್ಸ್, ಒಂದು ಆಟೋನೋ ಬರೋಕೆ ದಾರಿ ಮಾಡಿಕೊಡಿ ಸ್ವಾಮಿ ಅಂತ ಬೇಡ್ಕೊಳ್ತಿದ್ದಾರಷ್ಟೇ. ಕ್ಯಾಮರಾಮನ್ ಅಂಬರೀಶ್ ಜೊತೆ ನರಸಿಂಹಮೂರ್ತಿ, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.